ಕಾರ್ಕಳ ತಾಲೂಕಿನ ಮರಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಜಿಕಾರ್ ಪಂಚಾಯತ್ ಸಭಾಭವನದಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣ ಹಾಗೂ ಸ್ವಾವಲಂಬನೆಗಾಗಿ ಉಚಿತ ಸ್ವಉದ್ಯೋಗ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರೂಟ್ ಶೆಡ್ ಸಂಸ್ಥೆ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಮರ್ಣೆ ಗ್ರಾಮ ಪಂಚಾಯತ್ ಅಜೆಕಾರು ಇವರ ವಿನಂತಿಯ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ. 18 ರಿಂದ 50 ವರ್ಷದ ಮಹಿಳೆಯರಿಗಾಗಿ ಆಯೋಜಿಸಲಾದ ಈ 14 ದಿನಗಳ ತರಬೇತಿಯಲ್ಲಿ ಕೃತಕ ಆಭರಣಗಳ ತಯಾರಿಕೆ, ಸೌಂದರ್ಯವರ್ಧಕ ಸೇವೆಗಳು, ಕೇಶವಿನ್ಯಾಸ, ಕೇಶಾಲಂಕಾರ, ಸೀರೆ ಉಡಿಸುವ ಕಲೆ ಸೇರಿದಂತೆ ವಿವಿಧ ಸ್ವ ಉದ್ಯೋಗ ಕೌಶಲ್ಯಗಳ ಬಗ್ಗೆ ಸಮಗ್ರ ತರಬೇತಿ ನೀಡಲಾಯಿತು. ಈ ಬಗ್ಗೆ ತರಬೇತಿ ಪಡೆಯುತ್ತಿರುವ ಯಶೋಧ ನಾಯಕ್, ತರಬೇತುದಾರರಾದ ಕನ್ನಿಕಾ ಪಂಡಿತ್, ಪಿಡಿಒ ಅಂಕಿತಾ ನಾಯಕ್ ಮಾತನಾಡಿ ಮಾಹಿತಿ ನೀಡಿದರು. ವತಿಯಿಂದ ನಡೆಯುತ್ತಿರುವ ಜನನಿ ಸಂಜೀವಿನಿ ಒಕ್ಕೂಟದ ಮುಖಾಂತರ ಮರಣೆ ಗ್ರಾಮ ಪಂಚಾಯತ್ನಲ್ಲಿ ನಡೆಯುತ್ತಿರುವ ರೂಟ್ ಸೈಡ್ ಬ್ರಹ್ಮಾವರ ರೂಟ್ ಸೈಡ್ನವರ ಕ್ರಿಯೇಟಿವ್ ಜ್ಯುವೆಲ್ಲರಿ ಮೇಕಿಂಗ್ ಅಂತ ತರಬೇತಿ ಕಾರ್ಯಕ್ರಮ ನಡೀತಾ ಉಂಟು. ಕಳೆದ 14 ದಿನಗಳಿಂದ ನಡೀತಾ ಇದೆ. 12ನೇ ತಾರೀಕಿಗೆ ಶುರುವಾಗಿದ್ದು ಇವತ್ತಿಗೆ 12 ದಿನ ಮುಗಿಸಿ 2 ದಿನ ನಡೀಲಿಕ್ಕೆ ಬಾಕಿ ಇದೆ. ಇದರಲ್ಲಿ ನಾವು ಕ್ರಿಯೇಟಿವ್ ಜ್ಯುವೆಲ್ಲರಿ ಮೇಕಿಂಗ್ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಮೇಕಿಂಗನ್ನು ಕಲ್ತ್ಕೊಂಡ್ವಿ. ಆಮೇಲೆ ಹೇರ್ ಡ್ರೆಸ್ಸರ್ ಅವರು ಬಂದು ಹೇರ್ ಡಿಸೈನರ್ ಬೇರೆ ಬೇರೆ ಥರದ ಹೇರ್ ಡಿಸೈನ್ ಕಲಿಸ್ಕೊಟ್ರು. ಟೆಕ್ನಿಕ್ಸ್ ಆಫ್ ಮೇಕಿಂಗ್ ಕ್ರಿಯೇಟಿವ್ ಜ್ಯುವೆಲ್ಲರಿ ಮತ್ತು ಹಾಗೆ ಬ್ಯೂಟಿ ಪಾರ್ಲರ್ದು 2 ದಿನಗಳ ಕಾರ್ಯಕ್ರಮವನ್ನು ಅಜೆಕಾರ್ ಪಂಚಾಯತಲ್ಲಿ 35 ವಿದ್ಯಾರ್ಥಿಗಳ ನಡುವೆ ನಡೆಸಲಾಗಿತ್ತು. ನಾನು ಇದರಲ್ಲಿ ಸ್ಯಾರಿ ಡ್ರಾಪಿಂಗ್, ಹೇರ್ ಕಟ್ ಹಾಗೂ ಹೇರ್ ಸ್ಟೈಲನ್ನು ವಿಧವಾದ ರೀತಿಯನ್ನು ಇವರಿಗೆ ಹೇಳಿಕೊಟ್ಟಿದ್ದೇನೆ. ಇದು ನಮ್ಮ ರೂಟ್ ಸೆಟ್ ಬ್ರಹ್ಮಾವರ ಸಂಸ್ಥೆಯಿಂದ ಉಚಿತವಾಗಿ ನಡೆಯುವಂಥ ತರಬೇತಿಯಾಗಿರುತ್ತದೆ. ನಮ್ಮ ಸಂಜೀವಿನಿ ಸಂಘ ಮರಣೆ ಗ್ರಾಮ ಪಂಚಾಯತ್ ಹಾಗೂ ರೂಟ್ ಸೆಟ್ ಸಂಸ್ಥೆ ಬ್ರಹ್ಮಾವರ ಇವರ ಒಂದು ನಿಟ್ಟಿನಲ್ಲಿ ಮರಣೆ ಗ್ರಾಮ ಪಂಚಾಯತ್ನಲ್ಲಿ 13 ದಿವಸಗಳ ಕಾಲ ಮಹಿಳೆಯರಿಗಾಗಿ ಸ್ವಉದ್ಯೋಗ ಮಾಡುವಂತಹ ಒಂದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಮೇಕಿಂಗ್ ಹಾಗೂ ಸ್ಯಾರಿ ಡ್ರಾಪಿಂಗ್ ಮತ್ತು ಇದು ವಿನ್ಯಾಸ, ಕೇಶ ವಿನ್ಯಾಸ ಈ ಒಂದು ತರಬೇತಿಯಲ್ಲಿ ಸುಮಾರು 35 ಮಂದಿ ಮಹಿಳಾ ಶಿಬಿರಾರ್ಥಿಗಳು ಭಾಗವಹಿಸಿ ಹೊಸ ಕೌಶಲ್ಯಗಳನ್ನು ಕಲಿತು ಸ್ವಂತ ಉದ್ಯೋಗ ಆರಂಭಿಸುವ ಕುರಿತು ಮಾಹಿತಿ ಹಾಗೂ ಮಾರ್ಗದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಮಹಿಳೆಯರ ಆತ್ಮವಿಶ್ವಾಸ ವೃದ್ಧಿ, ಆರ್ಥಿಕ ಸ್ವಾವಲಂಬನೆ ಹಾಗೂ ಕುಟುಂಬದ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮವು ಭಾಗವಹಿಸಿದ ಮಹಿಳೆಯರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದಿದ್ದು, ಗ್ರಾಮೀಣ ಮಹಿಳೆಯರ ಸಬಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದೆ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.